ಇನ್ನು ಕ್ರಿಮಿನಲ್ ಕೇಸ್ ಹಿಂಪಡೆದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೀದರ್ನಲ್ಲಿ ಇವತ್ತು ಬಿಜೆಪಿ ಹೋರಾಟಕ್ಕೆ ಜಯ ಅಂತ ಹೇಳಿದ್ದಾರೆ ಭಗವಂತ ಖೂಬಾ. ಓಲೈಕೆ ರಾಜಕಾರಣದಿಂದಲೇ ಪ್ರಕರಣ ಹಿಂಪಡೆಯಲಾಗಿತ್ತು. ರಾಘವ್ ಚೈತನ್ಯ ದೇವಸ್ಥಾನವನ್ನ ದರ್ಗವನ್ನಾಗಿ ಮಾಡಲಾಗಿದೆ. ಶಿವರಾತ್ರಿ ದಿನ ಡಿಸಿ ಅನುಮತಿಯೊಂದಿಗೆ ಪೂಜೆಗೆ ತೆರಳಿದ್ದೆವು. ಪೂರ್ವ ನಿಯೋಜಿತವಾಗಿ ಗಲಭೆಗೆ ಸಂಚು ಕೂಡ ನಡೆದಿತ್ತು. ಕಲ್ಲು ತೂರಾಟ, ಮಾರಕಸ್ತ್ರಗಳೊಂದಿಗೆ ದಾಳಿ ಕೂಡ ಆಗಿತ್ತು. ಪೊಲೀಸ್ ಬಂದೋಬಸ್ತ್ ನಡುವೆಯೂ ಕೂಡ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿದ್ವಿ. ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ. ಹೈಕೋರ್ಟ್ ಆದೇಶದಿಂದ ಬಿಜೆಪಿ ಹೋರಾಟಕ್ಕೆ ಸತ್ಯಕ್ಕೆ ಜಯವಾಗಿದೆ. ಹೈಕೋರ್ಟ್ ತೀರ್ಪನ್ನ ಮಾಜಿ ಕೇಂದ್ರ ಮಂತ್ರಿ ಭಗವಂತ ಖೂಬಾ ಸ್ವಾಗತವನ್ನ ಮಾಡಿದ್ದಾರೆ. ಅಂದಿನ ಮುಖ್ಯಮಂತ್ರಿಗಳ ಸಂಪುಟ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸುಮಾರು 52 ಅತಿ ಹೆಚ್ಚಿನ ಕ್ರಿಮಿನಲ್ ಕೇಸ್ಗಳನ್ನು, ಅದರಲ್ಲಿ ವಿಶೇಷವಾಗಿ ಅವರ ಬ್ರದರ್ಸ್ಗಳಿಗೆ ಓಲೈಕೆ ರಾಜಕಾರಣ ಮಾಡುವಂಥ ಮುಖಾಂತರವಾಗಿ ಅದನ್ನು ಹಿಂಪಡೆಯಲಾಗಿತ್ತು. ಅಗತ್ತೂ ಕೂಡ ಭಾರತೀಯ ಜನತಾ ಪಕ್ಷ ವಿರೋಧಿಸಿತ್ತು, ಖಂಡಿಸಿತ್ತು. ಆದರೆ ವಕೀಲರಾದಂಥ ಗಿರೀಶ್ ಭರದ್ವಾಜ್ ಅವರು ಅದಕ್ಕೆ PIL ಅನ್ನು ಹಾಕಿ ಅದಕ್ಕೂ ತಡೆ ಹಿಡಿದಿದ್ದಾರೆ. ಇವತ್ತು ಹೈಕೋರ್ಟ್ ಸತ್ಯಮೇವ ಜಯತೆ ಅನ್ನುವಂಥದ್ದಕ್ಕೆ ತಡೆ ಕೊಟ್ಟಿದ್ದಾರೆ. ಆದರೂ ಕೂಡ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಉದಾಹರಣೆಯನ್ನು ಕೊಟ್ಟು ಸಮರ್ಥನೆಯನ್ನು ಮಾಡಿಕೊಳ್ತದೆ. ನಾನು ನೇರವಾಗಿ ಒಂದು ಉದಾಹರಣೆ ಹೇಳಬೇಕಾದ್ರೆ, ಆಳಂದ ಪಟ್ಟಣದಲ್ಲಿ ರಾಘವ ಚೈತನ್ಯ ಮಂದಿರ ಅದು ಹಿಂದೂಗಳ ಮಂದಿರವಾಗಿತ್ತು. ಅನೇಕ ಶತಮಾನಗಳಲ್ಲಿ ಮುಸಲ್ಮಾನರು ಅದಕ್ಕೆ ಕಬ್ಜವನ್ನು ಮಾಡಿ ಗೊತ್ತಾ ಲಾಡ್ಲಾ ಮಶಾಕ್ ದರ್ಗಾ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಪ್ರತಿನಿತ್ಯ ಆ ಶಿವಲಿಂಗಕ್ಕೆ ಪೂಜೆ ನೆರವೇರಿಸ್ತಾ ಇತ್ತು. ಹೀಗಾಗಿ ಒಂದು ದಿವಸ ಏಕಾಏಕಿ ಅಲ್ಲಿ ಆ ಶಿವಲಿಂಗದ ಮೇಲೆ ಹೊಲಸನ್ನು ಮಾಡಿದ್ದಕ್ಕಾಗಿ ನಾವು ಅದನ್ನು ಪವಿತ್ರವಾಗಿ ಗೊಳಿಸಬೇಕು ಅನ್ನುವಂಥದ್ದನ್ನು 2022ರ ಶಿವರಾತ್ರಿ ದಿನದಂದು ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದುಕೊಂಡು ನಾವು ಪೂಜೆಗೆ ಹೋದಾಗ ಅಲ್ಲಿನ ಅಲ್ಪಸಂಖ್ಯಾತರು ಎಷ್ಟು ದೊಡ್ಡ ಮಟ್ಟದಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ, ಸುಮಾರು 100 ಹಿಂದೂಗಳ ಮಾರಣ ಹೋಮ ಮಾಡಬೇಕನ್ನುವಂಥ ತಯಾರಿಯಲ್ಲಿದ್ದರು. ಅವತ್ತು ಜಿಲ್ಲಾಡಳಿತ ಬೆಳಗ್ಗೆ ಅವರಿಗೆ ಗೊತ್ತಾದ ಮೇಲೆ, ಪೊಲೀಸ್ ಇಲಾಖೆಗೆ ಗೊತ್ತಾದ ಮೇಲೆ ನಮ್ಮನ್ನು ಪೂಜೆಗೆ ತಡೆದು ಸುಮಾರು 5-6 ತಾಸುಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸ್ ಫೋರ್ಸನ್ನು ತಂದು, ಅವತ್ತು ಪೊಲೀಸರು ಮನೆಗೆ ಹೋದಾಗ ಪ್ರತಿಯೊಬ್ಬರ ಕೈಯಲ್ಲಿ ಲಾಠಿ, ಖಾರದ ಪುಡಿ, ಮನೆಗಳ ಮೇಲೆ ಕಲ್ಲು, ಖಡ್ಗ, ಬರ್ಚಿ, ಒಂದು ಸಣ್ಣ ಹುಡುಗ ಹುಡುಗಿಗೆ ಹಿಡ್ಕೊಂಡು, ಹೆಣ್ಮಕ್ಕಳು ಗಂಡಸರಿಗೆ ಹಿಡ್ಕೊಂಡು ಎಲ್ಲರೂ ನಮ್ಮನ್ನು ಕೊಲ್ಲಬೇಕನ್ನುವಂಥ ರೀತಿಯಲ್ಲಿ